ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಶಾಸಕರು, ಸಚಿವರು, ಬ್ರಾಕೆಟ್ ಅಲ್ಲಿ ಕೆಲವೊಬ್ರು ನೀವು ಕೊಡುವಂತ ಸ್ಟೇಟ್ಮೆಂಟ್, ಹೇಳಿಕೆಗಳು ಹೆಂಗಿರುತ್ತೆ ಅಂದ್ರೆ ವಾ ಅದ್ಭುತ ಅನ್ಬೇಕ್ರಿ. ಒಂದು ಮೈಕ್ ಸಿಕ್ತು ಅಂದ್ರೆ ಸಾಕು, ಜನರು ಚಪ್ಪಾಳೆ ಹೊಡೆದ್ಬಿಟ್ರೆ ಸಾಕು, ವಿವಾದಾತ್ಮಕ ಹೇಳಿಕೆಗಳು, ವಾದ ವಿವಾದ ಎಲ್ಲವನ್ನೂ ನಡೆಸ್ಬಿಡ್ತೀರಾ ನೀವು. ಎಜುಕೇಟೆಡ್ AIMIM ನ ನಾಯಕ ಅಸಾದುದ್ದೀನ್ ಓವೈಸಿಯ ತಮ್ಮ ಅಕ್ಬರುದ್ದೀನ್ ಓವೈಸಿ 2013ಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. 15 ನಿಮಿಷ ಪೊಲೀಸರನ್ನ ಒಂದ್ ಸ್ವಲ್ಪ ತಣ್ಣಗಿಡಿ, ಒಂದ್ ಸ್ವಲ್ಪ ಪಕ್ಕಕ್ಕಿಡಿ, ನಾವೇನು ಅಂತ ತೋರಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ರಿ. ಭಾರತ್ ಬನಾಯಂಗೆ, ದೇಶವನ್ನ ಕಟ್ಟೋಣ, ಮೊಹಮ್ಮದ್ ಬಾಟೆಂಗೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಡೋರು ನೀವೇ. ಇಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಸಮಾಜದಲ್ಲಿ ಅದು ಹೆಂಗ್ರಿ ನೀವು ದೇಶವನ್ನ ಕಟ್ಟುವಂತ ಮಾತನ್ನ ಮಾತಾಡ್ತೀರಾ? ದೇಶವನ್ನ ಹೆಂಗ್ ಕಟ್ತೀರಾ? ಮೊಹಮ್ಮದ್ ಬಾಟೆಂಗೆ ಪ್ರೀತಿಯನ್ನ ಹಂಚಬೇಕು ಅಂತೀರಾ? ಹೆಂಗ್ ಪ್ರೀತಿಯನ್ನ ಹಂಚ್ತೀರಾ? ನೀವು ಸಮಾಜಕ್ಕೆ ಏನ್ ಸಂದೇಶವನ್ನು ಕೊಡ್ತೀರಾ? 2013ರಲ್ಲಿ ನೀವು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ನಂತರ ಈಗ ನವನೀತ್ ರಾಣಾ, ಬಿಜೆಪಿ ಅಭ್ಯರ್ಥಿ, ಅಮರಾವತಿಯಿಂದ ಬಿಜೆಪಿ ಅಭ್ಯರ್ಥಿ, MP ಆಗಿದ್ದವರು, ಅವರು 15 ನಿಮಿಷ ಅಲ್ಲ, ಬರೀ 15 ಸೆಕೆಂಡ್ ಕೊಡ್ರಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾವಾಗ? ಇದು ಸಾರ್ವಜನಿಕ ಸಭೆಯಲ್ಲಿ, ಮಾಧವಿ ಲತಾನ ಬೆಂಬಲಿಸುವಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವ್ರು ಹೇಳ್ತಾರೆ 15 ನಿಮಿಷ ಅಲ್ಲ, ಬರೀ 15 ಸೆಕೆಂಡ್ ಟೈಮ್ ಕೊಡಿ ನಮ್ಗೆ, ನಾವ್ ಏನಂತ ತೋರಿಸ್ತೀವಿ ಅಂತ. ಅದಕ್ಕೆ ಅಕ್ಬರುದ್ದೀನ್ ಓವೈಸಿಯ ಅಣ್ಣ ಅಸಾದುದ್ದೀನ್ ಓವೈಸಿ ಅವರು ಅದಕ್ಕೆ ಮತ್ತೆ ರಿಯಾಕ್ಷನ್. ಅದಕ್ಕೆ ಅವರು ಒಂದು ವಿವಾದಾತ್ಮಕವಾಗಿ ಒಂದು ಹೇಳಿಕೆ ಕೊಡ್ತಾರೆ. 15 ನಿಮಿಷ ಏನ್ರಿ, 1 ಗಂಟೆ ತಗೊಳ್ರಿ, ನಾವು ಸಿದ್ಧರಿದ್ದೀವಿ, ನಾವು ಯಾವುದಕ್ಕೂ ಹೆದರದ್ದಿಲ್ಲ. ಪ್ರಧಾನಿ ಮೋದಿನೂ ನಿಮ್ ಕಡೆದವ್ರೆ, RSS ನಿಮ್ದಿದೆ, ಎಲ್ಲವೂ ನಿಮ್ದಿದೆ, ನಾವು ಬರಕ್ಕೆ ಸಿದ್ಧರಾಗಿದ್ದೀವಿ, ಎಲ್ಲಿ ಬರ್ಬೇಕು ಹೇಳಿ, ನಾನು ಫ್ಯಾಮಿಲಿ ಸಮೇತ ಬರ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿರಿ, ಮಾತು ಆಡದ್ರಾಯ್ತು, ಮುತ್ತು ಒಡೆದ್ರು ಹೋಯ್ತು, ಮತ್ತೆ ಬರಲ್ಲ. ನಾಲಿಗೆ ಮೇಲೆ ಸ್ವಲ್ಪ ಹಿಡಿತಾ ಇದ್ರೆ ಒಳ್ಳೆದು. ನೀವು ಮಾತಾಡುವಂತ ಮಾತುಗಳು, ನಿಮ್ಮ ಹೇಳಿಕೆಗಳು, ನಿಮ್ಮ ಸ್ಟೇಟ್ಮೆಂಟ್ಗಳು ಸಮಾಜವನ್ನ, ದೇಶ ಕಟ್ಟುವಂತ ನಿಮ್ಮ ಒಂದು ಮಾತಿನ ವಿರುದ್ಧವಾಗಿ ಹೋಗ್ತಿದೆ ಅಂದ್ರೆ ನೀವು ಜನಪ್ರತಿನಿಧಿಗಳ ಅಥವಾ ಯಾರು? ಜನಪ್ರತಿನಿಧಿಗಳು ನೀವು, ಜನರು ನಿಮ್ಮನ್ನ ಪ್ರಭುಗಳು ಅಂತ ಕರೀತಾರೆ. ಸಾರ್ವಜನಿಕವಾಗಿ ಮಾತಾಡ್ಬೇಕಾದ್ರೆ, ಮೈಕ್ ಮುಂದಿರ್ಬೇಕಾದ್ರೆ ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಬುದ್ಧಿ ನಿಮ್ಮ ಕೈಯಲ್ಲಿ ಇರುತ್ತಲ್ವಾ, ಸ್ವಲ್ಪ ನಾಲಿಗೆ ಮೇಲೆ ಹಿಡಿತಾ ಇಟ್ಟು ಏನ್ ಮಾತಾಡ್ಬೇಕು. ದೇಶ ಕಟ್ಟುವ ಮಾತಾಡೋರು ನೀವೇ, ಅದನ್ನ ದೇಶ ಒಡೆದು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಮಾಡೋರು ನೀವೇ. ಆ ಮಾಡಬಾರದು, ದೇಶ ಕಟ್ಟೋದೇ ಒಂದು ಗುರಿಯಾಗಿದ್ರೆ ಚೆನ್ನಾಗಿ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು, ವಿವಾದ ಮಾಡದೆ ಒಂದು ವಾದ ಪ್ರತ್ಯುತ್ತರ ಸಮರ್ಥಿಸ್ಕೊಳ್ಳೋದು ಕೂಡ ಹಿತವಾಗಿರ್ಬೇಕು ಸಮಾಜದ ದೃಷ್ಟಿಯಿಂದ. ಆ ತರ ಮಾತಾಡಿ ನಿರಂತರವಾಗಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.